ಎಲ್ಲ ಕರ್ನಾಟಕದ ಜನತೆ ಮತ್ತು ಇಡೀ ಭಾರತದಲ್ಲಿ RCB ಗೆಲ್ಲಬೇಕು ಅಂತೇಳಿ ಬಹಳ ಕಾತರದಿಂದ ಇದ್ದಾರೆ. ನಾನು ಕರ್ನಾಟಕ ಜನತೆ ಪರವಾಗಿ ನಮ್ಮ RCB ಕ್ರೀಡಾಪಟುಗಳಿಗೆ, ಕ್ರಿಕೆಟ್ ಆಟಗಾರರಿಗೆ ಶುಭ ಹಾರೈಸ್ತೇನೆ. ಗೆದ್ದು ಕಪ್ಪನ್ನ ತರಲೇಬೇಕು. ಇಲ್ಲ ನಮ್ಮ ಜನ ಸಾಯಂಕಾಲ ಆದ್ರೂ ನಮಗೆ ಸ್ವಲ್ಪ ರಜೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಹಳ ಆಸಕ್ತಿಯಿಂದ. ಸೊ ನಮ್ಮ ಗೌರವವನ್ನು ಉಳಿಸ್ಬೇಕು. ನಿಮ್ಗೆ ಒಳ್ಳೇದಾಗಲಿ, ಯಶಸ್ಸಾಗಲಿ, ಶುಭವಾಗಲಿ. ಸರ್, ಮತ್ತೆ ಈಗ ಜಡ್ಜ್ ಕಮಲ್ ಹಾಸನ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ, ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಕೊಂಡು ಕೆಲವು ಅಭಿಪ್ರಾಯನ ಪಟ್ಟಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಪಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ, ಹಂಪ ನಾಗರಾಜ್ ಹತ್ರ ಮಾತಾಡ್ತೇನೆ, ಏನಿದು ಸಾರಾಂಶ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ವಿ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತೆ ಮೇಲು ಕೀಳು ಅನ್ನೋದು ಏನಿಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ, ಮಲಯಾಳಿ ಮಾತಾಡ್ಬೇಕಾದ್ರೆ ಬರ್ತದೆ, ಕನ್ನಡ ಮಾತಾಡ್ತದೆ. ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಬಹಳ ಹತ್ತಿರದಲ್ಲೇ ಇದ್ದಾರೆ. ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನ್ ಇರಬೇಕು ನಮ್ಮ ರಾಜ್ಯದ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲ ತರದ ಗೌರವ ಕೂಡ ಇದೆ. ಜಡ್ಜ್ ನ್ಯಾಯಾಲಯಕ್ಕೆ ಹೋಗಿದೆ, ನ್ಯಾಯಾಲಯ ಏನು ಆದೇಶ ಕೊಟ್ಟಿದ್ದು ಎಲ್ಲರೂ ಪಾಲನೆ ಮಾಡಿದ್ರು. ಅದಕ್ಕೆ ನಮಗೂ ಕೂಡ ಸಾಮರ್ಥ್ಯ. ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ ಕಮಲ್ ಹಾಸನ್ ಪರ ಮಾತಾಡೋದಕ್ಕೆ. ಸಾಫ್ಟ್ ಅಲ್ಲ, ಇದು ಭಾಷೆಗೆ, ಜಾತಿಗೆ, ರಾಜ್ಯಕ್ಕೆ ಜಗಳ ಮಾಡ್ಸಲ್ಲ. ಅವ್ರು ಯಾವಾಗಲೂ ಬಿಜೆಪಿಯವರು ಭಾಗ ಮಾಡೋದು, ನಾವು ಯಾವಾಗಲೂ ಒಂದು ಮಾಡೋದು. ಅವರು ಕತ್ರಿ, ನಾವು ಶೂಸಿ. ಗೊಬ್ಬರದಲ್ಲೇ ಸ್ಟೀಲಲ್ಲೇ ಎರಡೂ ತಯಾರಾಯ್ತು, ಕತ್ರಿನೂ ತಯಾರಾಯ್ತು, ಸೂಜಿ. ನಾವು ಒಂದು ಮಾಡೋದು. ಬೆಳಗ್ಗೆ ಸಾಯಂಕಾಲ ಇಲ್ಲಿರುವಂತ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರಿಗೂ ಹೊಣೆ. 50,000 ಜನ ಹೊಸರು ಹೋಗ್ತಾರೆ, ಬೆಂಗಳೂರಲ್ಲಿ ಇದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ, ಇಲ್ಲಿಂದ ಕೆಲಸಕ್ಕೆ ಅಲ್ಲಿಗೆ ಹೋಗ್ತಾರೆ. ಇವೆಲ್ಲ ಯಾರ ಜವಾಬ್ದಾರಿ? ನಾನು ಹೆಚ್ಚು ಆಯ್ತು. ಅವೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಆಯ್ತು ತಪ್ಪು ಮಾಡಿದ ಕ್ಷಮಾಪಣೆ ಕೇಳ್ತಾರೆ. ಅದು ಎಲ್ಲೆಲ್ಲಿಗೂ ನ್ಯಾಯಾಲಯಕ್ಕೆ ಹೋಗಿದೆ. ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಕ್ಷಮಾಪಣೆ ಕೇಳಿದ್ರೆ ಖಂಡಿತ ಅವ್ರು ಗೌರವ ಕ್ಷಮಾಪಣೆ ಕೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ಅಷ್ಟೇ. ನಮ್ಗೆ ಬೇರೆ ನಮ್ಮವರೆಲ್ಲ ಕನ್ನಡ ಸಂಘಟನೆಗಳು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ಬೇರೆ ಬೇರೆ ವಿಕೋಪಕ್ಕೆ ಹೋಗಬಾರ್ದು. ನೀವು ಹೋರಾಟ ಮಾಡ್ತಾ ಇದೀವಿ, ಅದಕ್ಕೆ ಕೋರ್ಟ್ ಒಬ್ಬರೇ ಅವರು ಕೋರ್ಟ್ಗೆ ಹಾಕಿದ್ರು ಅಂತ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಕೋರ್ಟು ಒಂದು ತೀರ್ಪು ಕೊಟ್ಟಿದ್ದಾರೆ, ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ರೆಸ್ಪೆಕ್ಟ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.